ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಸ್ವಯಂನ ಭೃಕುಟಿಯ ಮಧ್ಯದಲ್ಲಿ ಮಸ್ತಕ ಮಣಿ ಅನುಭವ ಮಾಡುತ್ತಾ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನಾನು ಆತ್ಮ ಮಾಲೀಕ ಚೈತನ್ಯ ಶಕ್ತಿ ಸೆಕೆಂಡಿನಲ್ಲಿ ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕುತ್ತ ಸೆಕೆಂಡಿನಲ್ಲಿ ಅಶರೀರಿಯಾಗಿ ಆತ್ಮ ನಕ್ಷತ್ರದಂತೆ ಹನಿಯ ಮಧ್ಯದಿಂದ ಭೃಕುಟಿಯ ಮಧ್ಯದಿಂದ ಆಚೆ ಬಂದಿದ್ದೇನೆ. ಸ್ಥೂಲ ಶರೀರದ ಭಾನದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ, ಸರ್ವ ಮಾಯಾವಿ ಆಕರ್ಷಣೆಗಳಿಂದ ಮುಕ್ತ, ಎಲ್ಲ ಬಂಧನಗಳಿಂದ ಮುಕ್ತ, ಅಶರೀರಿಯಾಗಿ ಬಿಂದುವಾಗಿ ಜಗಮಗಿಸುತ್ತ ಸೆಕೆಂಡಿನಲ್ಲಿ ದೇಹದ ಪ್ರಪಂಚದ ಆಕರ್ಷಣೆಗಳಿಂದ ಭಿನ್ನನಾಗಿ ಆತ್ಮ ನಕ್ಷತ್ರದಂತೆ ಹೊಳೆಯುತ್ತಾ ಆಕಾಶದತ್ತ ಹೊರಟಿದ್ದೇನೆ. ಅಶರೀರಿಯಾಗಿ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತ, ನೀಲಿ ಗಗನವನ್ನು ಪಾರು ಮಾಡುತ್ತ, ಸೂಕ್ಷ್ಮ ವತನವನ್ನು ಪಾರು ಮಾಡುತ್ತ ನಾನು ಆತ್ಮ ಡೈರೆಕ್ಟ್ ಪರಮಧಾಮವನ್ನು ತಲುಪಿದ್ದೇನೆ. ಪರಮಧಾಮದಲ್ಲಿ ನಾಲ್ಕು ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಕಿರಣಗಳು. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೇನೆ. ಅಶರೀರಿಯಾಗಿ ಜ್ಞಾನ ಸೂರ್ಯ ಇದ್ದರೆ, ಶಿವ ಬಾಬಾ ಇದ್ದರೆ, ಪರಮಧಾಮದಲ್ಲಿ ನಾನಾತ್ಮನ ತಂದೆಯ ಸಮ್ಮುಖದಲ್ಲಿ ಅತ್ಯಂತ ಸಮೀಪದಲ್ಲಿ ಕುಳಿತುಕೊಂಡಿದ್ದೇನೆ. ಎದುರುಗಡೆ ಜ್ಞಾನ ಸೂರ್ಯ, ಅವರ ಸಮ್ಮುಖದಲ್ಲಿ ನಾನಾತ್ಮ, ಅವರ ಸಂತಾನ. ಜ್ಞಾನ ಸೂರ್ಯ ಶಿವ ಬಾಬಾರವರಿಂದ ಶಾಂತಿ, ಶಕ್ತಿ, ಪವಿತ್ರತೆ, ಆನಂದ ಶಕ್ತಿ ಕಿರಣಗಳು ನಾನಾತ್ಮನತ್ತ ಹರಿದು ಬರುತ್ತಿವೆ. ಮಳೆಯ ರೂಪದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ರೂಪದಲ್ಲಿ ಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು ನಾನಾತ್ಮದಲ್ಲಿ ತುಂಬಿಕೊಳ್ಳುತ್ತಿವೆ. ಅಶರೀರಿಯಾಗಿದ್ದೇನೆ. ಆತ್ಮದಲ್ಲಿ ನಿರಂತರ ಪರಮಶಕ್ತಿಗಳನ್ನು ಗ್ರಹಿಸುತ್ತಿದ್ದೇನೆ. ಮನಾಭವವಸ್ತೆ ಜ್ಞಾನ ಸೂರ್ಯನೊಂದಿಗೆ ಯೋಗವನ್ನು ಜೋಡಿಸಿದ್ದೇನೆ. ಮನಸ್ಸು ಬುದ್ಧಿಗೆ ಮಾಲೀಕನಾಗಿ
ಏಕಾಗ್ರಚಿತ್ ಏಕಾಂತವಾಸಿಯಾಗಿ ಕುಳಿತುಕೊಂಡಿದ್ದೇನೆ. ಪರಂಧಾಮ್ ನಿವಾಸಿ ಶ್ರೇಷ್ಠ ಆತ್ಮ ನಾನು, ಶ್ರೇಷ್ಠ ಆತ್ಮ ನಾನು. ಜ್ಞಾನ ಸೂರ್ಯನ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದೆ ನನ್ನ ಆತ್ಮ. ಜ್ಞಾನ ಸೂರ್ಯನಿಂದ ಹರಿದು ಬರುತ್ತಿರುವ ಶಾಂತಿ, ಶಕ್ತಿ, ಪವಿತ್ರತೆಯ ಪ್ರಕಂಪನಗಳನ್ನು ಗ್ರಹಿಸುತ್ತ ಆತ್ಮದಲ್ಲಿ ಪರಮಾತ್ಮ ಕರೆಂಟನ್ನು ಅನುಭವ ಮಾಡುತ್ತ ಲಗನ್ನಿನ ಅಗ್ನಿಯಲ್ಲಿ ಮಗ್ನ ಅವಸ್ಥೆಯನ್ನು ಹೊಂದಿದ್ದೇನೆ. ಶರೀರೀ ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿ, ಶರೀರೀ ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿ ಜ್ಞಾನ ಸೂರ್ಯನ ಸಮಾನ ಸಂಪೂರ್ಣ ಶಾಂತ ಸ್ವರೂಪನಾಗಿದ್ದೇನೆ. ಸಂಪೂರ್ಣ ಶಕ್ತಿ ಸ್ವರೂಪನಾಗಿದ್ದೇನೆ. ಜ್ಞಾನ ಸೂರ್ಯನ ಯೋಗಾಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದೆ. ಅವರ ಸಮಾನ ತೇಜೋಮಯ ತೇಜಸ್ಸನ್ನು ಅನುಭವ ಮಾಡುತ್ತ ಪರಮಧಾಮದಿಂದ ಸೆಕೆಂಡಿನಲ್ಲಿ ನನ್ನ ಆತ್ಮ ಸೂಕ್ಷ್ಮ ವತನದಲ್ಲಿ ಬಂದು ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಆಕಾರಿ ಫರಿಸ್ತಾ ಸ್ವರೂಪವಸ್ಥೆಯಲ್ಲಿದ್ದೇನೆ. ನನ್ನ ಎದುರುಗಡೆ ದಿವ್ಯ ಫರಿಷ್ಠ ಬ್ರಹ್ಮ ಬಾಬಾ ಇದ್ದಾರೆ. ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವ ಬಾಬಾ ಇದ್ದಾರೆ. ಅವರ ವರದ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟು ಮುಗುಳು ನಗುತ್ತ ಮಾಸ್ಟರ್ ದಾತಾ ಭವ, ನಿರಂತರ ತಪಸ್ವಿ ಮೂರತ್ ಆತ್ಮ ಭವ, ಯೋಗಿ ಭವ, ಪವಿತ್ರ ಭವ, ಬಾಪ್ ಸಮಾನ ಭವದ ವರದಾನವನ್ನು ಕೊಡುತ್ತ ಶಕ್ತಿ ಕಿರಣಗಳಿಂದ ಭರ್ಪೂರ ಮಾಡುತ್ತಿದ್ದಾರೆ ಬಾಪದಾದ. ಸೆಕೆಂಡಿನಲ್ಲಿ ಬಾಪದಾದ ಎತ್ತರಕ್ಕೆ ಹೋಗಿ ನಿಲ್ತಾರೆ. ನಾವೆಲ್ಲ ಪರಿವಾರದ ಫರಿಷ್ಠಗಳು ಸರ್ಕಲ್ ರೂಪದಲ್ಲಿ ನಿಲ್ಲಿಸಿದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿದ್ದಾರೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇನೆ. ನನ್ನ ಎದುರುಗಡೆ ವಿಶ್ವದ ಗ್ಲೋಬ್ ಇದೆ, ವಿಶ್ವದ ಗ್ಲೋಬ್ ಇದೆ. ಆದರೆ ನನ್ನ ದಿವ್ಯ ಬುದ್ಧಿರೂಪಿ ನೇತ್ರ ಎತ್ತರದಲ್ಲಿ ಶಿವ ಬಾಬಾ ಜ್ಞಾನ ಸೂರ್ಯನೊಂದಿಗೆ, ಜ್ಞಾನ ಸೂರ್ಯನಿಂದ ಶಕ್ತಿ ಕಿರಣಗಳು ಫೌಂಟೇನ್ ರೂಪದಲ್ಲಿ ನಿರಂತರ ನಾನಾತ್ಮ ಫರಿಷ್ಠೆಯ ಮಸ್ತಕದಲ್ಲಿ ಬಂದು 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 ತುಂಬಿಕೊಳ್ಳುತ್ತಿದೆ. ಹೇಗೆ ಜ್ಞಾನ ಸೂರ್ಯ ಪರಂಧಾಮ್ ನಿವಾಸಿ ಜ್ಞಾನ ಸೂರ್ಯ ಎತ್ತರದಿಂದ ನಾನಾತ್ಮನಲ್ಲಿ ತನ್ನಲ್ಲಿರುವ ಸರ್ವಶಕ್ತಿ ಕಿರಣಗಳನ್ನು ತುಂಬುತ್ತಾ ಇದ್ದಾರೆ. ಹಾಗಾಗಿ ನಾನಾತ್ಮನ ಆಶೀರ್ವಾದದ ಹಸ್ತವು ಗ್ಲೋಬ್ನ ಕಡೆ ಮುಖ ಮಾಡಿ ವಿಶ್ವದ ಗ್ಲೋಬ್ನ ನಾಲ್ಕೂ ಕಡೆ ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ನಿರಂತರ ಈ ಪ್ರಾಸೆಸ್ ನಡೀತಾ ಇದೆ. ಎತ್ತರದಲ್ಲಿ ಪರಮಧಾಮ್ ನಿವಾಸಿ ಶ್ರೇಷ್ಠಾತ್ಮ ಪರಮಾತ್ಮ ಜ್ಞಾನ ಸೂರ್ಯ ಇದ್ದಾರೆ. ಜ್ಞಾನ ಸೂರ್ಯನಿಂದ ನಿರಂತರ ತೇಜೋಮಯ ತೇಜಸ್ವಿ ಕಿರಣಗಳು ಬರ್ತಾ ಇದೆ. ನಾನು ಆತ್ಮ ಫರಿಷ್ಠೆಯ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿವೆ.
ತುಂಬಿಕೊಳ್ಳುತ್ತಿವೆ. ನಾವೆಲ್ಲ ಪರಿವಾರದ ಫರಿಷ್ಠಗಳು ಸುತ್ತಲೂ ಸರ್ಕಲ್ ರೂಪದಲ್ಲಿ ನಿಂತಿದ್ದೇವೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ವಿಶ್ವದ ಗ್ಲೋಬ್ ಇದೆ. ಮುಗುಳು ನಗುತ್ತ ಆಶೀರ್ವಾದದ ಹಸ್ತದಿಂದ ಶಕ್ತಿ, ಶಾಂತಿ, ಪವಿತ್ರತೆಯ ಆನಂದದ ಕಿರಣಗಳನ್ನು ನಿರಂತರ ಹರಡಿಸುತ್ತಿದ್ದೇವೆ. ಸಕಾಶ ಪ್ರಕಾಶತೆಯನ್ನು ಹರಡಿಸುತ್ತಿದ್ದೇವೆ. ಕೋಟ್ಯಾನುಕೋಟಿ ದುಃಖಿ, ಅಶಾಂತ, ಭಯಭೀತ, ಹಲ್ಚಲ್ಲಲ್ಲಿರುವ ಆತ್ಮಗಳಿಗೆ ಜ್ಞಾನ ಸೂರ್ಯನಿಂದ ಗ್ರಹಿಸುತ್ತಿರುವ ಶಕ್ತಿ ಕಿರಣಗಳು ನಾನಾತ್ಮ ಫರಿಷ್ಠಿಯ ಮುಖಾಂತರ ದುಃಖಿ ಆತ್ಮಗಳತ್ತ ಹರಡಿ ಕೋಟ್ಯಾನುಕೋಟಿ ದುಃಖಿ, ಅಶಾಂತ, ಭಯಭೀತ ಆತ್ಮಗಳು ಶಾಂತಿಯ ಕಿರಣಗಳನ್ನು, ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಾ ಸಂತುಷ್ಟರಾಗ್ತಾ ಇದ್ದಾರೆ. ಒಂದೊಂದು ಆತ್ಮ ಶಾಂತ ಚಿತ್ತದವರಾಗುತ್ತಿದ್ದಾರೆ. ಸೂಕ್ಷ್ಮವಾಗಿ ಪರಮಾತ್ಮನ ದಿವ್ಯ ಅವತರಣೆಯ ಸಂದೇಶವನ್ನು ರವಾನಿಸುತ್ತಿದ್ದೇನೆ. ನಾನಾತ್ಮ ಫರಿಷ್ಠ, ಪವರ್ಫುಲ್ ಏಂಜಲ್, ನಿರಂತರ ಪರಮಧಾಮ ನಿವಾಸಿ ಜ್ಞಾನ ಸೂರ್ಯನಿಂದ ಅಗ್ನಿಯನ್ನು ಗ್ರಹಿಸುತ್ತಿದ್ದೇವೆ. ನಮ್ಮಲ್ಲಿ ಗ್ರಹಿಸುತ್ತಾ ನಾವು ಎದುರುಗಡೆ ಇರುವ ವಿಶ್ವದ ಗ್ಲೋಬ್ನ ತುಂಬ ಹರಡಿಸುತ್ತಿದ್ದೇವೆ. ಕೋಟ್ಯಾನುಕೋಟಿ ದುಃಖಿ, ಅಶಾಂತ, ಭಯಭೀತ, ಹಲ್ಚಲಲ್ಲಿರುವ ಆತ್ಮಗಳತ್ತ ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು ಹರಡುತ್ತಾ ಇದೆ. ಒಂದೊಂದು ಆತ್ಮ ಶಾಂತವಾಗುತ್ತಿದೆ, ಸಂತುಷ್ಟವಾಗುತ್ತಿದೆ, ನಿರ್ಭಯರಾಗುತ್ತಿದ್ದಾರೆ. ಪರಮಾತ್ಮ ದಿವ್ಯ ಅವತರಣೆಯ ಸಂದೇಶವನ್ನು ಗ್ರಹಿಸುತ್ತಿದ್ದಾರೆ. ಪರಮಾತ್ಮ ಮಕ್ಕಳಾಗುತ್ತಿದ್ದಾರೆ. ಅನುಭವ ಮಾಡಿ. ಜ್ಞಾನ ಸೂರ್ಯನಿಂದ ನಿರಂತರ ಫೌಂಟೇನ್ ರೂಪದಲ್ಲಿ ಬರ್ತಾ ಇರುವ ಶಕ್ತಿ, ಶಾಂತಿ ಕಿರಣಗಳನ್ನು ನನ್ನ ಆತ್ಮ ಗ್ರಹಿಸುತ್ತ ಪವರ್ಫುಲ್ ಫರಿಷ್ಠ ಸ್ಟೇಜಲ್ಲಿದ್ದು ಪ್ರಕೃತಿಯ 5 ತತ್ವಗಳಿಗೂ ಶಾಂತಿ, ಶಕ್ತಿ, ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಭೂಮಿಯ ಸುತ್ತಲೂ, ಭೂಮಿಯ ಮೇಲೆ ಶಾಂತಿಯ ಕಿರಣಗಳು ಹರಡ್ತಾ ಇದೆ. ಭೂಮಿ ಶಾಂತವಾಗಿದೆ. ಜಲ, ನೀರಿನಲ್ಲೂ ಕೂಡ ನಿರಂತರ ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿರುವ ಫರಿಷ್ಠ ನಾನು. ನನ್ನ ಆತ್ಮನಿಗೆ ಜ್ಞಾನ ಸೂರ್ಯ ತುಂಬುತ್ತಾ ಇದ್ದರೆ, ನನ್ನ ಆತ್ಮ ತುಂಬಿಕೊಂಡು ಭೂಮಿ, ನೀರಿನಲ್ಲಿ ಫುಲ್ ಶಾಂತಿಯ ಶಕ್ತಿ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ನೀರು ಶಾಂತ, ಪವಿತ್ರವಾಗುತ್ತಿದೆ. ವಾಯುವಿನಲ್ಲೂ ನಿರಂತರ ಶಾಂತಿ, ನಿರಂತರ ಸರ್ವಶಕ್ತಿ ಕಿರಣಗಳು ಹರಡಿ ವಾಯು ಶುದ್ಧವಾಗುತ್ತಿದೆ, ಶಾಂತವಾಗುತ್ತಿದೆ. ಅಗ್ನಿಯಲ್ಲೂ ನಿರಂತರ ಶಾಂತಿಯ ಕಿರಣಗಳು ಹರಡಿ ಅಗ್ನಿ ಶಾಂತ, ಪವಿತ್ರವಾಗುತ್ತಿದೆ. ಆಕಾಶದಲ್ಲೂ ಕೂಡ ನಿರಂತರ ಶಕ್ತಿ, ಶಾಂತಿಯ ಕಿರಣಗಳು ಹರಡಿ ಆಕಾಶ, ಗಗನ ಶಾಂತವಾಗಿದೆ. ಗಗನ ಶಾಂತವಾಗುತ್ತಿದೆ. ವಿಶ್ವದ ಗ್ಲೋಬ್ನ ಮೇಲೆ ಬಂದು ನಿಂತಿದ್ದೇವೆ. ಬಾಪ ದಾದಾ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು, ಅತ್ಯಂತ ಸಮೀಪದಲ್ಲಿ ಕರೆದು ನಾವೆಲ್ಲ ಮಕ್ಕಳಿಗೆ ವಿಜಯೀ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ರಕ್ಷಕವಚವನ್ನು ಕೊರಳಲ್ಲಿ ಹಾಕ್ತಾ ಮಗುಳ್ನಗುತ್ತ, ನನ್ನ ಸಹಯೋಗಿ ಭುಜಗಳು, ನನ್ನ ಸೇವೆಯಲ್ಲಿ ಸದಾ ಸ್ನೇಹಿ, ಸಂಯೋಗಿ ಮಕ್ಕಳಾಗಿದ್ದೀರಿ.
ಸಹಯೋಗಿ, ಮಾಸ್ಟರ್ ದಾತ ಆಗಿದ್ದೀರಿ, ಮಾಸ್ಟರ್ ದಾತ ಆಗಿದ್ದೀರಿ ಎಂದು ಬಾಪ್ ದಾದ ಒಂದೊಂದು ಮಗುವಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ತನ್ನಲ್ಲಿರುವ ಅಗ್ನಿಯನ್ನು, ಪ್ರಕಾಶತೆಯನ್ನು, ಕರೆಂಟನ್ನು ಟ್ರಾನ್ಸ್ಫರ್ ಮಾಡುತ್ತಿದ್ದಾರೆ. ನನ್ನ ಆತ್ಮನಲ್ಲಿ ಪರಮಶಕ್ತಿಗಳು ಟ್ರಾನ್ಸ್ಫರ್ ಆಗಿ ತುಂಬಿಕೊಳ್ಳುತ್ತಿದ್ದೇನೆ. ಸರ್ವಶಕ್ತಿ ಕಿರಣಗಳಿಂದ ಸಂಪನ್ನ ಫರಿಸ್ತಾಗಿದ್ದೇನೆ. ಸುತ್ತಲೂ ಪವಿತ್ರತೆಯ ಆಭಾಮಂಡಲದ ಅನುಭೂತಿಯನ್ನು ಮಾಡುತ್ತ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ನಾನಾತ್ಮ ಫರಿಸ್ತಾ, ಪರಮಾತ್ಮ ಫರಿಸ್ತಾ, ನಾನಾತ್ಮ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ, ಫರಿಸ್ತಾ, ಫರಿಸ್ತಾ. ಪಾಪ್ದಾದಾರವರೆಗೆ ನಾವೆಲ್ಲರೂ ಶೇಕ್ ಹ್ಯಾಂಡ್ ಮಾಡುತ್ತವರಲ್ಲಿರುವ ಸರ್ವಶಕ್ತಿ ಕಿರಣಗಳನ್ನು, ಪ್ರಕಾಶತೆಯನ್ನು ಗ್ರಹಿಸುತ್ತ ರಕ್ಷಾ ಕವಚವನ್ನು ಸ್ವೀಕರಿಸಿ ತಿಲಕವನ್ನು ಪಡೆದು ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಪರಮಾತ್ಮ, ನಮಸ್ತೆ ಬಾಬಾ, ನಮಸ್ತೆ ಅಂತ ಹೇಳ್ತಾ ನಾನು ಆತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ದಾತ ಆಗಿದ್ದೇನೆ. ಪರಮಾತ್ಮ ಫರಿಸ್ತಾ ಆಗಿದ್ದೇನೆ. ಪರಮಾತ್ಮ ಫರಿಸ್ತಾ ಆಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ. ಪರಮಾತ್ಮ ಫರಿಸ್ತೆಗಳಿಗೆ ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.